ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಬದುಕಬೇಕು ನಮ್ಮ ಇಚ್ಛೆಯಂತೆ, ಯಾರು ನಮ್ಮನ್ನು ಪ್ರೀತಿಸದಿದ್ದರೇನಂತೆ, ಈ ಬದುಕು ಯಾವಾಗಲೂ ಒಬ್ಬಂಟಿಯಂತೆ, ನಮಗೇಕೆ ಬೇಕು ಅವರಿವರ ಚಿಂತೆ, ಬದುಕು ನೀ ನಿನ್ನಂತೆ. ಇವತ್ತು ಮಾರ್ಕೆಟಲ್ಲೇ ಹೆವಿ ಕಾಂಪಿಟೇಷನ್ ಇರ್ತಕ್ಕಂಥ ಒಂದು ಬಿಸ್ನೆಸ್ನ ಇವತ್ತು ನಿಮಗೆ ಪರಿಚಯ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ನನ್ನ ಸುತ್ತಮುತ್ತ ಫ್ರೆಂಡ್ಸ್ ಕೂಡ ತುಂಬ ಜನ ಶುರು ಮಾಡಿದ್ದಾರೆ, ತುಂಬ ಜನ ಶುರು ಮಾಡ್ತಾ ಇದ್ದಾರೆ. ನನಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ, ಈ ಬಿಸ್ನೆಸ್ಸಲ್ಲಿ ಅಷ್ಟೊಂದು ಲಾಭ ಇದೆಯಾ, ಇಲ್ಲ ಬಿಸ್ನೆಸ್ ಶುರು ಮಾಡೋಕೆ ಅಷ್ಟೊಂದು ಸುಲಭನಾ, ಶುರು ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಬಿಸ್ನೆಸ್ ಮಾಡ್ತಾ ಇರೋರ ಹತ್ರನೇ ಬಂದು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಆಲ್ ಇನ್ ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ ಇನ್ ಒನ್ ಮಾಧ್ಯಮ ಇದು ನಿಖರವಾದ ಮಾಹಿತಿಗಳು, ನಿಜವಾದ ಕಥೆಗಳು. ಸೊ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ, ಅದು ಯಾವ ಬಿಸ್ನೆಸ್ ಅಂತ ಅವರಿಂದ ತಿಳ್ಕೊಳ್ಳಿರಿ ಅಂತ. ನಮ್ಮ ಹೆಸರು ಶಿವರಾಜು, ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಮ್ಮದು ಊರು ಬಂದ್ಬಿಟ್ಟು ರಾಯಚೂರು. ಬಂದು ಒಂದು 18 ವರ್ಷ ಆಯಿತು. ನಿಮ್ಗೆ ಎಷ್ಟು ವಯಸ್ಸು? 32. 32. ಸರಿ, ಓಕೆ, ಸೂಪರ್. ಅಣ್ಣ, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಎಷ್ಟು ಜನ ಇದ್ದೀರಾ, ಏನು ಕತೆ? ನಾವು ದೊಡ್ಡ ಫ್ಯಾಮಿಲಿ. ನಮ್ಮದು 4 ಜನ ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು. ಅವರೆಲ್ಲ ಇದು ಬಿಲ್ಡಿಂಗ್ ಕಟ್ತಾರೆ, ಮೇಸ್ತ್ರಿಗಳು. ಒಬ್ಬರು, ಇನ್ನೊಬ್ಬರು ಅವ್ರ ಜೊತೆಗೆ ಮಾಡ್ತಾರೆ. ತಮ್ಮ ಸೆಂಟ್ರಿಗೆ ಕೆಲಸ ಮಾಡ್ತಾರೆ. ನಾವು ಮಾತ್ರ ಈ ಬಿಸ್ನೆಸ್ ಮಾಡ್ತಾರೆ. ಎಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡರ್ ಇದ್ದಾರೆ. ಹೌದು. ನೀವು ಬಟ್ಟೆ ಬಂದ್ರಿ, ನೀವೇನಕ್ಕೆ ಸಪ್ರೇಟಾಗಿ ಬಂದ್ಬಿಟ್ರಿ? ಅವರೆಲ್ಲ ಅದನ್ನು ಮಾಡ್ತಾ ಇರೋದ್ರಿಂದ ನೀನು ಇದಕ್ಕೆ ಬೇಡ ಕಷ್ಟಪಡೋದು, ಬಟ್ಟೆ ಅಂಗಡಿ ಮಾಡ್ಕೊ ನೀನು ಅಂದ್ಬಿಟ್ಟು ನನ್ನ ಫ್ರೀ ಬಿಟ್ರು. ಡಿಫ್ರೆಂಟ್ ಆಗಿರ್ಲಿ ಅಂತ. ಇರ್ಲಿ ಅಂತ ಸೂಪರ್. ಅವರೇ ಇದು ಬಟ್ಟೆ ಅಂಗಡಿ ಮಾಡ್ಕೊಟ್ಟಿರೋದು. ಈ ಬಿಸ್ನೆಸ್ ಬರೋದಕ್ಕೂ ಮುಂಚೆ ಏನ್ ಕೆಲಸ ಮಾಡ್ತಿದ್ರಣ್ಣ? ನಾನು ಅದೇ ಕೆಲಸ, ಗಾರ ಕೆಲಸ, ಸಿಮೆಂಟ್ ಕೆಲಸ, ಮತ್ತೆ ಈ ಸೆಂಟ್ರಿಂಗ್ ಕೆಲಸ ಅದೆಲ್ಲ ಮಾಡ್ತಾ ಇದ್ದೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ, ಟೈಲರ್ ಕೆಲಸನೂ ಮಾಡಿದ್ದೀನಿ. ಅಂದ್ರೆ ನಿಮ್ಗೆ ಸ್ವಲ್ಪ ಮುಂಚೆ ಟಚ್ ಐತೆ ಕ್ಲಾತ್ಸ್. ಇದು ಗಾರ್ಮೆಂಟ್ಸ್ ಅಲ್ಲಿ ನಾನು ಫಸ್ಟ್ ಟೈಲರ್ ಕೆಲಸ ಮಾಡಿದ್ದೆ. ಹಾಗಾಗಿ ಬಟ್ಟೆ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ಈ ಕಡೆ ಬಟ್ಟೆ ಅಂಗಡಿ ಮಾಡೋಣ ಅನ್ನೋ ಪ್ಲಾನಿಂಗ್ ಅಲ್ಲಿ ಈ ತರ. ಸೂಪರ್. ಬೆಂಗಳೂರಿಗೆ ಯಾವ ವಯಸ್ಸಲ್ಲಿ ಬಂದ್ರಿ ಅಣ್ಣ? 10th ಪಾಸ್ ಆದ್ಮೇಲೆ ಬಂದಿರೋದು. ರಜದಲ್ಲಿ ಅಂತ ಬಂದಿದ್ದೆ, ಅದಾದ್ಮೇಲೆ ಇಲ್ಲೇ ಫಿಕ್ಸ್ ಹೋಗ್ಕೊಂಡು. ಯಾಕೆ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಲ್ಲ? ಇಲ್ಲ, ಮಾಡ್ಲಿಲ್ಲ. ಏನಕ್ಕೆ? ಇದು ಸ್ವಲ್ಪ ಕೆಲಸಗಳು ಈ ಕಡೆ ಬೇರೆ ಬೇರೆ ತರ ಕೆಲಸ ಇತ್ತು. ಅದಾದ್ಮೇಲೆ ನಮ್ಮನೆಯಲ್ಲೂ ಓದು ಅಂದ್ರು, ಬಟ್ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಹಂಗಾಗಿ ಬಿಸ್ನೆಸ್ ಹಿಡಿದು. ಅಣ್ಣ, ಯಾರನ್ನ ಹೊಸೊಬ್ರು ನಾನು ಕೂಡ ಒಂದು ಬಟ್ಟೆ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ನೋರು ಯಾವ ತರ ಶುರು ಮಾಡಿರ್ಬೇಕು ಅಣ್ಣ? ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಮಾಡ್ಬೋದು. ಇದ್ರಲ್ಲಿ ಏನಂದ್ರೆ ತಾಳ್ಮೆ ಇರ್ಬೇಕಷ್ಟೇನೆ ಮೇನ್ ಇಂಪಾರ್ಟೆಂಟ್. ಬಂಡವಾಳ ಏನು ಒಂದು 10ರಿಂದ 12 ಲಕ್ಷ ಇದ್ರೆ ಮಾಡ್ಕೋಬಹುದು, ಬಟ್ ಮೇನ್ ಪ್ಲೇಸ್ಮೆಂಟ್ ಬೇಕು. ಜಾಗ ಮೇನ್ ಈ ಬಿಸ್ನೆಸ್ ಅಲ್ಲಿ. ಜಾಗದ ತಕ್ಕಂತೆ ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಬಿಸ್ನೆಸ್ ಆಗ್ತದೆ. ಅಣ್ಣ, ಈ ಬಟ್ಟೆ ಬಿಸ್ನೆಸ್ ಶುರು ಮಾಡೋಕ್ಕೆ ಬಂಡವಾಳ ಅಂತ ಎಷ್ಟಿರಬೇಕು? ಮಿನಿಮಮ್ 10ರಿಂದ 12 ಬೇಕು, ಸಿಂಪಲ್ ಆಗಿ ಮಾಡ್ತೀನಿ ಅಂದ್ರೆ. ಈಗಿನ ಜನರೇಷನ್, ಈಗಿನ ಈ ಟೈಮಲ್ಲಿ ಬೆಂಗಳೂರಲ್ಲಿ ಅದು ಇವಾಗ ಈಗ ಪ್ರೆಸೆಂಟ್ ಓಡ್ತಾ ಇರೋದ್ರ ಲೆಕ್ಕಾಚಾರ ನೋಡಿದ್ರೆ ಮಿನಿಮಮ್ 10ರಿಂದ 12 ಬೇಕೇ ಬೇಕು. ಈಗ ಅದು ಮಾಡಿದ್ರೇ ಸ್ವಲ್ಪ ಬಿಸ್ನೆಸ್ ಟರ್ನ್ ಓವರ್ ಆಗ್ತದೆ. ನಾವು ಕಡಿಮೆ ಬಜೆಟ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಫೇಲ್ ಆಗ್ತದೆ. ಇವಾಗ ಐಟಮ್ ನಾವು ಅದ್ರ ತಕ್ಕಂತೆ ಕಮ್ಮಿ ಕ್ವಾಲಿಟಿ ಹಾಕೊಳ್ತೀವಿ. ಕಸ್ಟಮರ್ ಬಂದಾಗ ಅವ್ರು ಮತ್ತೆ ರಿಟರ್ನ್ ನಮ್ಮ ಹತ್ರ ಬರಬೇಕು. ಒಂದ್ಸರಿ ತಗೊಂಡು ಕ್ವಾಲಿಟಿ ಕಮ್ಮಿ ಹಾಕಿದಾಗ ಅವ್ರು ಇನ್ನೊಂದ್ಸರಿ ಬರೋದೇ ಇಲ್ಲ. ಜೊತೆ ಬರ್ಬೇಕು ಅನ್ನೋರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಫಸ್ಟ್ ಕೊಡ್ಬೇಕಾದ್ರೆ ಕ್ವಾಲಿಟಿ ಕೊಡ್ಬೇಕು. ಕರೆಕ್ಟ್. ಆ ತರ ಲಾಭ ಕಮ್ಮಿ ಇರ್ಲಿ, ಬೇಕಾದ್ರೆ ಕ್ವಾಲಿಟಿ ಫಸ್ಟ್ ಇರ್ಲಿ. ನಮ್ಮಲ್ಲಿ ಕ್ವಾಲಿಟಿ ಇದ್ರೆ ಅವ್ರು ತಗೊಂಡಿರೋರು ಇನ್ನೊಬ್ರು ಪ್ರಚಾರ ಮಾಡಿ ಅವರೇ ಕರ್ಕೊಂಡ್ ಬರ್ತಾರೆ. ಹೌದು ಅಣ್ಣ, ನೀವು ಈ ಬಿಸ್ನೆಸ್ ಶುರು ಮಾಡಿದಾಗ ಆ ಸ್ಟಾರ್ಟಿಂಗ್ ಸಮಯದಲ್ಲಿ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ರಿ, ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿದ್ರಿ? ತುಂಬಾ ಮಾಡಿದೀವಿ ಸರ್. ಬೆಳಗ್ಗೆಯಿಂದ ಸಂಜೆವರೆಗೂ ಕೂತಿರ್ತೀನಿ, ಬೋಣಿನೇ ಆಗಿರಲ್ಲ. ಆ ತರನೂ ಹೋಗಿದೀವಿ. ಇವಾಗ ಬೇರೆ ಬೇರೆ ಎಲ್ಲ ಸ್ವಲ್ಪ ಫೇಸ್ ಮಾಡಿದೀವಿ. ಅವು ಕೆಲವೊಂದು ಹೇಳ್ಕೊಳಕ್ ಆಗಲ್ಲ, ಆ ತರದ್ದು ಇದೆ. ಸುತ್ತಮುತ್ತ ಅಂಗಡಿಗಳು ರಾಜಕೀಯ ಇರುತ್ತಾ? ಆ ತರ ರಾಜಕೀಯ ಇರಲ್ಲ, ಸ್ವಲ್ಪ ಬೇರೆ ಬೇರೆ ತರ ಇರುತ್ತೆ. ನೀವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಅಷ್ಟೊಂದು ಬಿಸ್ನೆಸ್ ಆಗ್ಲಿಲ್ಲ ಅಂದ್ರೆ ಏನು ಇನ್ಕಮ್ ಬರ್ತಾ ಇಲ್ಲ ಅಂತ ಹೇಳಿದ್ರಿ. ಹೌದು. ಆ ಟೈಮಲ್ಲಿ ನಿಮ್ ಮೈಂಡ್ ಸೆಟ್ ಯಾವ ತರ ಇರುತ್ತೆ? ಯಾಕಂದ್ರೆ ಬಿಸ್ನೆಸ್ ಆಗ್ತಾ ಇಲ್ಲ, ಸೊ ನಾನ್ ಬಿಟ್ಬಿಡೋಣಪ್ಪ ಅಂತ ಒಂದ್ ಮನ್ಸು ಬಂದಿರ್ಬೋದು ನಿಮ್ಗೆ. ಸೊ ಆ ಟೈಮಲ್ಲಿ ನೀವು ತಾಳ್ಮೆ ತಗೊಂಡು ಯಾವ ತರ ಇದನ್ನ ಮತ್ತೆ ಪಿಕಪ್ ಮಾಡಿದ್ರಿ? ಆ ಟೈಮಲ್ಲಿ ನನಗೇನು ಅನಿಸ್ತು ಅಂದರೆ, ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತು ₹1 ಬೋಣಿನೂ ಆಗದೆ ಇರುವಾಗ ಮಾರನೇ ದಿನ ಮತ್ತೆ ತಿರ್ಗಾ ನಾನು ಅರ್ಧ ಗಂಟೆ ಮುಂಚೆನೇ ಬರ್ತಿದ್ದೆ. ಸೂಪರ್. ಅಂಗಡಿಗೆ ಅರ್ಧ ಗಂಟೆ ಮುಂಚೆ ಬಂದು ಪ್ರತಿಯೊಂದನ್ನು ಅಂಗಡಿಲಿ ಖಾಲಿ ಕೂರ್ತಿರ್ಲಿಲ್ಲ. ಐಟಮ್ ಏನೋ ಒಂದು ಫೋಲ್ಡಿಂಗ್ ಚೇಂಜ್ ಮಾಡೋದು, ಇನ್ನೊಂದು ಮಾಡೋದು, ಹೊರಗಡೆ ಬಟ್ಟೆ ಡಿಸ್ಪ್ಲೇ ಹಾಕೋದು, ಚೇಂಜ್ ಮಾಡ್ತಾನೆ ಇದ್ದೆ. ಆಗ ಮಾರನೇ ದಿನ ಮತ್ತೆ ತಿರ್ಗಾ ಯಾರೋ 2-3 ಜನ ಕಸ್ಟಮರ್ ಬಂದಾಗ
ಖುಷಿ ಅನ್ಸೋದು. ಓಕೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆಗ ನನ್ನ ಪ್ಲಾನ್ ಪ್ರಕಾರ ಕ್ಲಿಕ್ ಆಗಿರೋಣ. ಮೇನ್ ಇಂಪಾರ್ಟೆಂಟ್ ಇವಾಗ ನೋಡಿ, ಇವತ್ತು ನನ್ಗೆ ಏನ್ ಆಗಿಲ್ಲ ಅಂದ್ರೆ ನಾಳೆ ದಿನ ನಾನು ಕುಗ್ಬಾರ್ದು. ಕರೆಕ್ಟ್. ತಾಳ್ಮೆ ಇರಬೇಕು. ನನ್ನ ಕೈಲಿ ಇನ್ನು ಎಷ್ಟಾಗುತ್ತಾ ನೋಡೋಣ ಅಂದ್ಬಿಟ್ಟು ನಾನು ಮಾಡ್ಬೇಕು. ಆಗ ನೀವು ನಂಬ್ತೀರಾ ಹುಡ್ತೀರೋ, ಕರೆಕ್ಟಾಗಿ 5 ವರ್ಷ ನಾನು ವರ್ಷಕ್ಕೆ ಒಬ್ಬ ಮನುಷ್ಯ ಎಷ್ಟು ರಜಾ ತಗೊಳ್ತಾನೆ? ಹಬ್ಬಬ್ಬ ಅಂದ್ರೆ ಕಮ್ಮಿ ಅಂದ್ರು ತಿಂಗಳಿಗೆ ಒಂದ್ 3-4 ಅಂತ ತಗೊಳ್ಬಹುದು. ತಿಂಗಳಿಗೆ ನಾನು ವರ್ಷಕ್ಕೆ ಮೂರೇ ದಿನ ಅಂದ್ರೆ 3 ದಿನ ತಗೊಂಡಿನಿ 5 ವರ್ಷ ಕಂಟಿನ್ಯೂ. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದಿರ. ಹೌದು, 3 ದಿನ ರಜಾ. ದಸರಾ ಆಗಿ ಮಾರನೇ ದಿನ ಒಂದಿನ, ದೀಪಾವಳಿ ಆಗಿ ಮಾರನೇ ದಿನ ಒಂದಿನ, ಯುಗಾದಿ ಆಗಿ ಮಾರನೇ ದಿನ ಒಂದಿನ. ನೀವ್ ಏನಕ್ಕೆ ರಜೆ ತಗೊಂಡು ಹೋಗ್ಬೋದು? ನಿಮ್ ಸ್ವಂತ ಬಿಸ್ನೆಸ್. ನಾನು ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ನಾನು ಆರಾಮಾಗಿ ರಜೆ ತಗೊಂಡು ನಾನು ಹೋಗ್ಬೋದು ಅಂತ ಹೋಗ್ಬೋದಿತ್ತು. ಏನಕ್ಕೆ ನೀವು ಕಮ್ಮಿ ರಜೆಗಳು ತಗೊಂಡ್ವಿ ಅಂದ್ರೆ ಈಗ ಅಂಗಡಿ ಲೆವೆಲ್ಗೆ ನಾವು ಕ್ಲಿಕ್ ಮಾಡಕ್ ಕಾರಣನೇ ಫಸ್ಟ್ ಪಾಯಿಂಟ್ ಅದೇನೆ ಅಲ್ವಾ. ಓಕೆ. ಈಗ ನಾವು ರಜೆ ತಗೊಂಡು ಹೋದ್ವಿ ಅಂದ್ರೆ ಕಸ್ಟಮರ್ ಡೈವರ್ಟ್ ಆಗ್ತಾರೆ. ಈಗ ನಮ್ ಕಸ್ಟಮರ್ ಫಿಕ್ಸ್ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ತಗೊಂಡಿರ್ತಾರೆ. ನಮಗೆ ಇವ್ರ ಹತ್ರನೇ ಪ್ಯಾಟರ್ನ್ ಕರೆಕ್ಟ್ ಆಗಿ ನಮ್ಗೆ ಇಷ್ಟ ಆಗ್ಬಿಟ್ಟಿದೆ, ಇದೇ ಬ್ರಾಂಡ್ ಬೇಕು, ಇದೇ ಕ್ವಾಲಿಟಿ ಬೇಕು ಅನ್ನೋರು ಏನ್ ಮಾಡ್ತಾರೆ, ನಾನ್ ರಜೆ ಹಾಕಿದಾಗ ಇನ್ನೊಂದ್ ಅಂಗಡಿಗೆ ಹೋಗ್ತಾರೆ. ಇವಾಗ ನಮ್ ತರನೇ ಅವ್ರು ಅಲ್ಲಿ ಇನ್ನೊಂದ್ ಅಂಗಡಿಲಿ ಚೆನ್ನಾಗಿತ್ತು, ಅವ್ರಿಗೆ ಸೆಟ್ ಆಯ್ತು ಅಂದ್ರೆ ಮತ್ತೆ ವಾಪಸ್ ಬರಲ್ಲ ನಮ್ ಕಡೆ. ಈಗ ಮತ್ತೆ ಅವ್ರನ್ನ ನಾವು ಸಂಪಾದನೆ ಮಾಡ್ಬೇಕಂದ್ರೆ ಮತ್ತೆ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗುತ್ತೆ. ಹೌದು ಅಣ್ಣ. ಈ ಬಿಸ್ನೆಸ್ ಶುರು ಮಾಡಕ್ಕೆ ಏನಾರ ಡಾಕ್ಯುಮೆಂಟ್ಸ್ ಇರ್ಬೇಕು? ಡಾಕ್ಯುಮೆಂಟ್ಸ್ ಅಂತ ಏನಿಲ್ಲ. ಈಗ BBM ಪರ್ಮಿಷನ್ ಅಂತ ತಗೋಬೇಕು, GST ಮಾಡಿಸ್ಕೋಬೇಕು, ಅದಾದ್ಮೇಲೆ ಅಷ್ಟೇನೆ, ಮತ್ತೇನಿಲ್ಲ. ಇವಾಗ ಐಟಮ್ ಪ್ರತಿಯೊಂದನ್ನು ಈಗ GST ನಾವು ಪೇ ಮಾಡ್ಬಿಟ್ಟೆ ತಗೊಂಡ್ಬರ್ಬೇಕು. ಶುರು ಮಾಡೋಕ್ಕೂ ಮುಂಚೆ ಬಿಸ್ನೆಸ್ ನಿಮ್ಗೆ ಅನುಭವ ಅಂತ ಇತ್ತ? ಬಟ್ಟೆ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು, ಬಿಟ್ರೆ ಅಂಗಡಿದ ಬಗ್ಗೆ ನನಗೆ ಕಸ್ಟಮರ್ನ ಯಾವ ರೀತಿ ನಾವು ಮಾತಾಡ್ಸ್ಬೇಕು, ಹೆಂಗ್ ತೋರಿಸ್ಬೇಕು, ಏನ್ ಮಾಡ್ಬೇಕು ಅದ್ರ ಬಗ್ಗೆ ಏನು ಇರ್ಲಿಲ್ಲ. ಸ್ವಲ್ಪ ಭಯ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಅಣ್ಣ, ಬಟ್ಟೆಗಳನ್ನೆಲ್ಲ ಹೋಲ್ಸೇಲ್ ಅಲ್ಲಿ ಎಲ್ಲಿಂದ ತರ್ತೀರಾ? ಆಮೇಲೆ ಪ್ರೈಸ್ ಮಾರ್ಜಿನ್ ಎಲ್ಲ ಯಾವ ತರ ಇಟ್ಕೊಂತೀರಾ ಅಣ್ಣ? ನಾವು ಕೆಲವೊಂದು ನನ್ನ ಹತ್ರ ಓನ್ ಬ್ರ್ಯಾಂಡ್ ಇದೆ. ಈಗ ನಾನು ಓನ್ ಬ್ರ್ಯಾಂಡ್ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಓಕೆ. ನಿಮ್ದೇ ಬ್ರ್ಯಾಂಡ್? ನಮ್ದೇ ಬ್ರ್ಯಾಂಡ್ ಇದೆ. ನಮ್ದೇ ಬ್ರ್ಯಾಂಡ್ ಅಲ್ಲಿ ನಾವು ಪ್ರಾಡಕ್ಟ್ ರೆಡಿ ಮಾಡ್ತೀವಿ. ಇನ್ನು ಕೆಲವು ಇವಾಗ ಬೇರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ತಾವಲ್ಲ, ಅವ್ರದ್ದು ಓನ್ ಬ್ರ್ಯಾಂಡ್ಗಳು ಇದಾವೆ. ಅವ್ರು ನಮ್ಗೆ ಅವ್ರಿಗೆ ಆ ತರ ಐಟಮ್ ತಗೊಂಡ್ಬರ್ತೀವಿ. ಬಟ್ಟೆ ನೀವೇ ತಯಾರಿಸ್ತೀರಾ? ನಾವು ಬಟ್ಟೆ ನಾವೇ ತಯಾರಿಸ್ತೀವಿ, ನಾವೇ ಫ್ಯಾಬ್ರಿಕ್ ತಗೊಂಡ್ಬರ್ತೀವಿ. ಎಲ್ಲಾನು ಆಗಲ್ಲ, ಕೆಲವೊಂದು. ಓಕೆ ಅಣ್ಣ, ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರಾ? ಮಾಡಿದ್ದಾರೆ ಸರ್, ನಮ್ಮ ಅಣ್ಣವ್ರೆ, ಫ್ಯಾಮಿಲಿ. ಓಕೆ, ಕಂಪ್ಲೀಟ್ ಫ್ಯಾಮಿಲಿ ಸಪೋರ್ಟ್ ಇದೆ. ಸಪೋರ್ಟ್ ಇದೆ. ಮತ್ತೆ ಮೇನ್ ಪಾಯಿಂಟ್ ಅಂದ್ರೆ ಹೇಮಂತಣ್ಣ ಅಂತ, ಅವರಿಂದಾನೇ ಈ ಶಾಪ್ ನಾನು ಓಪನ್ ಮಾಡಕ್ ಕಾರಣ. ಅಣ್ಣ, ಬಿಸ್ನೆಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಣ್ಣ? ಸುಮಾರು ಒಂದು 10-11 ವರ್ಷ ಆಗೋಯ್ತು. 11 ವರ್ಷದಿಂದ ಮಾಡ್ತಿದ್ದೀರಾ? ನೀವು ಓಪನ್ ಮಾಡಿ 11 ವರ್ಷ ಆಗಿದೆ. ಅಂದ್ರೆ ಇದೇ ಲೊಕೇಶನ್, ಇದೇ ಜಾಗ. ಮತ್ತೆ ಒಳಗಡೆ ಗೋಡನ್ ಕೂಡ ಇಲ್ಲೇ ಮಾಡ್ಕೊಂಡಿದ್ದೀವಿ. ತುಂಬಾ ಹಳು ಬ್ರಂಗಾರೆ ಇದೆ. ತುಂಬಾ ಹಳೆ ಇರೋ. ಫ್ರಾಂಚೈಸಿ ಏನಾದ್ರು ಇದೆ ನಿಮ್ದು? ಫ್ರಾಂಚೈಸಿ ಎಲ್ಲ ಹೋಲ್ಸೇಲ್ ಇದೆ. ಹೋಲ್ಸೇಲ್ ಶಾಪ್ಗಳಿಗೆಲ್ಲ ಬಟ್ಟೆ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇದೆಯಲ್ಲ, ಅದು ಮಾತ್ರ ಹೋಲ್ಸೇಲ್ ಕೊಡ್ತೀವಿ. ಎಲ್ಲಿದೆ ಅದು? ಏನು ಫ್ಯಾಕ್ಟ್ರಿ ಕಾಮಾಕ್ಷಿಪಾಳ್ಯ. ಓಕೆ. ಈ ಬಿಸ್ನೆಸ್ ಅಲ್ಲಿ ತುಂಬಾ ಜನ ಬಿಸ್ನೆಸ್ ಅಂತ ಬರ್ತಾರೆ, ಬಟ್ ಲಾಸ್ ಆಗ್ಬಿಡ್ತಾರೆ. ಕೆಲವೊಂದು ಟೈಮ್ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ ಆಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ಎಷ್ಟೋ ಜನ ಕುಗ್ಗೋಗ್ಬಿಡ್ತಾರೆ. ಅಯ್ಯೋ, ನನ್ನ ಕೈಯಲ್ಲಿ ಬಿಸ್ನೆಸ್ ಆಗ್ತಲ್ಲ, ನಾನು ಬಿಸ್ನೆಸ್ ಸ್ಟಾಪ್ ಮಾಡ್ಬೋಣಪ್ಪ ಇಲ್ಲಿಗೆ ಅಂತ ಎಷ್ಟೋ ಜನ ಕುಗ್ಗೋಗ್ತಾರೆ. ಸೊ ಅಂತವ್ರಿಗೆ ಮತ್ತೆ ತಾಳ್ಮೆಯಿಂದ ಮರು ಪ್ರಯತ್ನ ಮಾಡೋದಕ್ಕೆ ನಿಮ್ಮ ಸಲಹೆ ಏನು ಕೊಡ್ತೀರಾ? ಸರ್, ಮೇನ್ ಬೇಕಾಗಿರೋದು ತಾಳ್ಮೆ. ಬಟ್ ಇವಾಗ ಬಿಸ್ನೆಸ್ ಅಲ್ಲಿ ಒಂದ್ಸರಿ ಫೇಲ್ ಆಯ್ತು ಅಂದ್ರೆ ಮತ್ತೆ ತಿರ್ಗಾ ನಾವು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು. ಬೇರೆ ಬಿಸ್ನೆಸ್ ಅದ್ರ ಬಗ್ಗೆ ಐಡಿಯಾ ಇದ್ರೆ ಮಾಡ್ಬೇಕು. ಐಡಿಯಾ ಇಲ್ಲ ಅಂದ್ರೆ ಅವ್ರು ಏನ್ ಫೇಲ್ ಆಗಿದ್ದಾರೆ, ಏನಕ್ಕೆ ಫೇಲ್ ಆಗಿದ್ದಾರೆ ಅಂತ ಒಂದ್ಸರಿ ಯೋಚನೆ ಮಾಡಿ ಮತ್ತೆ ತಿರ್ಗಾ ಟೈಮ್ ತಗೊಂಡು ಅದನ್ನ ಜಾಗ ಚೇಂಜ್ ಮಾಡ್ಬೇಕಾ ಅಥವಾ ಐಟಮ್ ಚೇಂಜ್ ಮಾಡ್ಬೇಕಾ, ಏನಕ್ಕೆ ಆಯ್ತು ಅಂತ ಅದು ರೀಸನ್ ಅವರಲ್ಲೇ ಇರುತ್ತೆ. ಅದು ಹುಡುಕಿದ್ರೆ 100% ಸಿಗುತ್ತೆ. ಅದು ಆಮೇಲೆ ಮಾಡ್ಕೋಬಹುದು. ನಾವು ಬಿಸ್ನೆಸ್ ಆಗಲ್ಲ ನಮ್ಮ ಕೈಲಿ ಅನ್ಕೊಟ್ರೆ ಆಗಲ್ಲ. ಕರೆಕ್ಟ್. ನಾವು ಫಸ್ಟ್ ನಮ್ಮಲ್ಲಿದೆ, ನಾವು ಮಾಡ್ತೀವಿ ಅನ್ನೋದು ಧೈರ್ಯ ಇತ್ತು ಅಂದ್ರೆ ಖಂಡಿತ ಮಾಡ್ತಾರೆ. ಅದು ಮೇನ್. ಅಣ್ಣ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಅವನ ಮೈಂಡ್ ಸೆಟ್ ಯಾವ ತರ ಇರ್ಬೇಕಣ್ಣ? ಸಾಧನೆ ಮಾಡ್ಬೇಕಂದ್ರಣ ಇವಾಗ ಬರೀ ದುಡ್ಡಿನ ಸಪೋರ್ಟ್ ಇಂದ ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಫಸ್ಟ್ ಅವನಲ್ಲಿ ಆ ಛಲ ಇರಬೇಕು. ಇವಾಗ ಎಕ್ಸಾಂಪಲ್ ನಾನು ಹೇಳ್ದಂಗೆ, ನೀವು 5 ವರ್ಷಕ್ಕೆ 3 ದಿನ ರಜೆ ತಗೊಂಡಿದ್ದೀನಿ ಅಂದ್ರೆ ಯೋಚನೆ ಮಾಡಿ ನಾನು ಎಷ್ಟು ಟೈಮ್ ಕೊಟ್ಟಿದ್ದೀನಿ ಇದಕ್ಕೆ ಅಂತ. ಬೆಳಗ್ಗೆ 8 ಗಂಟೆಗೆ ಬಂದ್ರೆ ಮತ್ತೆ ನಾನು ವಾಪಸ್ ಹೋಗೋದೆ 10 ಗಂಟೆ ಇಲ್ಲ 11 ಗಂಟೆ ಆಗುತ್ತೆ ನೈಟ್. ಅಂದ್ರೆ ನಾನು ಯಾವ ಫ್ರೆಂಡ್ ಸರ್ಕಲ್ ಅದು ಪ್ರತಿಯೊಂದನು ಬಿಟ್ಬಿಟ್ಟಿದ್ದೆ ನಾನು. ಯಾವ ಟೈಮಲ್ಲಿ ನಾನು ಫಸ್ಟ್ ಬಿಸ್ನೆಸ್ ಅದನ್ನ ನಾನು ಕ್ಲಿಕ್ ಮಾಡಬೇಕು, ನಾನು ಇದರಲ್ಲೇ ಸಕ್ಸಸ್ ಆಗ್ಲೇಬೇಕು ಅಂತಂದ್ರೆ ಫಸ್ಟ್ ಟೈಮ್ ಎಲ್ಲಾನು ಅದಕ್ಕೆ ಕೊಡ್ಬೇಕು. ಆಗ ಮಾತ್ರ ಅದು ಮಾಡಕ್ಕಾಗುತ್ತೆ. ಇಲ್ಲ ಅಂದ್ರೆ ನಾವು ಬೇರೆ ಎಲ್ಲಾನು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ
ಅಷ್ಟಕ್ಕಷ್ಟೇ. ಓಕೆ ಅಣ್ಣ, ಈ ಬಟ್ಟೆ ಬಿಸ್ನೆಸ್ ಇಂದ ಒಂದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ಅಣ್ಣ? ಡೈಲಿ ಬಿಸ್ನೆಸ್ ಆಗುತ್ತೆ ಬ್ರದರ್. ಕೆಲವೊಂದು ಬಿಸ್ನೆಸ್ ಕಸ್ಟಮರ್ ಮೇಲೆ ಹೋಗುತ್ತೆ. ಇವಾಗ ಇವತ್ತು 10,000 ಆಯ್ತು, ನಾಳೆ ದಿನ 20,000 ಆಗುತ್ತೆ, ಒಂದಿನ 15 ಆಗುತ್ತೆ, 18 ಆಗುತ್ತೆ. ಆತರ ಒಂದೊಂದ್ ದಿನ ನೋಡಿ ಆಷಾಢ ಟೈಮು 6-7 ಆಗ್ಬೋದು. ಕಮ್ಮಿ ಆಯ್ತು ಅಂತ ಅಯ್ಯೋ ಕಮ್ಮಿ ಆಯ್ತು ಅಂತ ಅನ್ಕೊಂಡ್ರೆ ಆಗಲ್ಲ, ಬಟ್ ಆಗುತ್ತೆ, ಟೈಮ್ ಬರುತ್ತೆ. ಈಗ ಇದು ಬಟ್ಟೆ ಅಂಗಡಿ ಹೆಂಗಂದ್ರೆ ಸೀಸನ್ ಪ್ರಕಾರ ಹೋಗುತ್ತೆ. ಕರೆಕ್ಟ್. ಇವಾಗ ನೋಡಿ ಮದ್ವೆಗಳು ಸ್ಟಾರ್ಟ್ ಆದ್ರೆ ಅವಾಗ ಒಂಥರ ಬಿಸ್ನೆಸ್ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಈ ಹಬ್ಬಗಳು ಬರ್ತವೆ. ಆತರ ನೋಡ್ಕೊಂಡು ನಾವು ಐಟಮ್ ಹಾಕೊಂಡು ಬಿಸ್ನೆಸ್. ಸಪೋಸ್ ಒಂದ್ ದಿನಕ್ಕೆ 10,000 ಬಿಸ್ನೆಸ್ ಆಯ್ತು ಅನ್ಕೊಳ್ಳಿ, ಅದ್ರಲ್ಲಿ ಲಾಭ ಎಷ್ಟಂತ ಆಗುತ್ತೆ, ಖರ್ಚು ಅಂತ ಎಷ್ಟಾಗಿರುತ್ತೆ? ಇದ್ರಲ್ಲಿ ಖರ್ಚು ಅಂತ ಏನಿಲ್ಲ. ಇದ್ರಲ್ಲಿ ಖರ್ಚು ಅನ್ನೋದು ಏನ್ ಬರುತ್ತೆ, ಈಗ ಐಟಮ್ ನಾವು ದುಡ್ಡು ಕೊಟ್ಟು ಐಟಮ್ ತಂದಿರ್ತೀವಿ ಅನ್ಕೊಳ್ಳಿ. ಇವಾಗ ಅದ್ರದ್ದು ನಾವು ತೆಗಿಬೇಕು ಅಂದ್ರೆ, ಇವಾಗ ಒಂದು ಪ್ಯಾಂಟ್ ತಗೊಳ್ತಾರೆ ಕಸ್ಟಮರ್. ಆ ಪ್ಯಾಂಟ್ ನನಗೆ ಇಷ್ಟು ಅಂತ ಬಿದ್ದಿರುತ್ತೆ ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ 20 ರೂಪಾಯಿ ಬಿದ್ದಿದೆ ನನಗೆ ಪ್ಯಾಂಟ್. 20 ರೂಪಾಯಿ ಬಿದ್ದಿದ್ರೆ ನಾನು ಅದ್ರಲ್ಲಿ 5 ರೂಪಾಯಿ ಇಲ್ಲ 10 ರೂಪಾಯಿ ಲಾಭ ಇಟ್ಕೊಂಡ್ ಮಾರಬೇಕು. 5 ರೂಪಾಯಿನೇ ಲಾಭ ಇಟ್ಕೊಳ್ಬೇಕು ಅನ್ಕೊಳ್ಳಿ. ಆ 5 ರೂಪಾಯಿದಲ್ಲೇ ನಾನು ಕರೆಂಟ್ ಬಿಲ್ಲು, ಅಂಗಡಿ ಬಾಡಿಗೆ, ನನ್ನ ಸಂಬಳ, ಮತ್ತೆ ಈ ಎಕ್ಸ್ಟ್ರಾ GST, ಇವಾಗ ಆಡಿಟರ್ಗೆ ಅವ್ರಿಗೆ ಫೀಸು, ಇನ್ನೊಂದು ಇರ್ತದೆ, ಸಣ್ಣ ಪುಟ್ಟ ಈ ತರದವ್ ಇರ್ತವೆ. ಬೇರೆ ಯಾವ್ದು ಎಕ್ಸ್ಟ್ರಾ ಖರ್ಚು ಇರಲ್ಲ ಇದ್ರಲ್ಲಿ. ಇವಾಗ ಬಿಸ್ನೆಸ್ ಅಲ್ಲಿ 10,000 ಬಿಸ್ನೆಸ್ ಆಯ್ತು ಅಂದ್ರೆ ಒಂದು 20% ತೆಗಿಬೋದು. ಲಾಭ ಐತೆ. ಎಲ್ಲ ಖರ್ಚುಗಳು ಕಳ್ಕೊಂತ, ಎಲ್ಲ ಖರ್ಚು ಕಳೆದು. ಓಕೆ ಅಣ್ಣ, ಈ ಬಟ್ಟೆ ಬಿಸ್ನೆಸ್ ಶುರು ಮಾಡಕ್ಕೆ ಯಾವ ತರ ಜಾಗ ಸೂಕ್ತ ಇರುತ್ತೆ? ಎಷ್ಟು ದೊಡ್ಡದಾಗಿರೋ, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದ್ರೆ ಚಂದ? ಅಂಗಡಿ ಸೈಜ್ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಅಂಗಡಿ ನಾವು ಕಮ್ಮಿ ಚಿಕ್ಕದ್ರಲ್ಲೂ ಮಾಡ್ಬೋದು, ಬಟ್ ಮೇನ್ ಜನ ಓಡಾಡ ಫೇಸ್ ಎಲ್ಲ ಆಗ್ಬೇಕು. ಜಾಗಗಳು ನೋಡ್ಬೇಕು, ಡೆವಲಪ್ ಆಗ ಏರಿಯಾ ನೋಡ್ಬೇಕು. ಇವಾಗ ಆಲ್ರೆಡಿ ಆಗಿರೋ ಏರಿಯಾದಲ್ಲೇ ಹೋಗಿ ತಗಲಾಕೊಂಡ್ಬಿಡ್ತಾರೆ ಕೆಲವರು. ಏನಾಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಕ್ವಾಲಿಟಿ ಚೆನ್ನಾಗಿ ಹಾಕಿರ್ತಾರೆ. ಈಗ ಆಲ್ರೆಡಿ ಅಷ್ಟೊಂದು ಅಂಗಡಿ ಇದೆ. ಈಗ ಆ ಬಿಸ್ನೆಸ್ ಏನಾಗುತ್ತೆ, 10 ಅಂಗಡಿ ಇದ್ದಾಗ 10 ಅಂಗಡಿಗೂ ಈಕ್ವಲ್ ಆಗುತ್ತೆ. ಹೌದು. ಇವಾಗ ಅವನು ಸ್ಟಾರ್ಟಿಂಗ್ ಇರೋನಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅವನು ಕಸ್ಟಮರ್ನ ಇನ್ನು ಸ್ಟಾರ್ಟಿಂಗ್ ಎಳಿಬೇಕು, ಬರಬೇಕು, ಕಾಂಪಿಟೇಷನ್ ಹೆವಿ ಆಗುತ್ತೆ. ಆಮೇಲೆ ಮೇನ್ ಪಾಯಿಂಟ್ ಗಾರ್ಮೆಂಟ್ಸ್ ಏರಿಯಾದಲ್ಲಿ ಮಾಡಬಾರ್ದು. ಗಾರ್ಮೆಂಟ್ಸ್ ಏರಿಯಾ ಏನಾಗ್ಬಿಡುತ್ತೆ ಅಂದ್ರೆ, ಇವಾಗ ಇತ್ತೀಚೆಗೆ ಪ್ರಾಬ್ಲಮ್ ಆಗಿರೋದೇ ಈ ಗಾರ್ಮೆಂಟ್ಸ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಸಣ್ಣ ಪುಟ್ಟ ಗಾರ್ಮೆಂಟ್ಸ್ ಅಲ್ಲಿ ಅವ್ರ ಹತ್ರನೇ ಶರ್ಟ್ ಪ್ಯಾಂಟ್ ಇರ್ತಾವಲ್ಲ, ಕೆಲಸ ಮಾಡಕ್ ಹೋಗಿರ್ತಾರೆ, ಅವ್ರವರೇ ಕೊಟ್ಬಿಡ್ತಾರೆ. ಈಗ ಏನಾಗುತ್ತೆ, ಬಟ್ಟೆ ಅಂಗಡಿಗೆ ಬರಲ್ಲ ಅವರು. ಬಂದ್ರು ತುಂಬಾ ಕಮ್ಮಿ ಕೇಳ್ತಾರೆ, ನಾವೇ ರೆಡಿ ಮಾಡ್ತೀವಿ, ಇದು ಏನ್ ಇಷ್ಟಕ್ಕೆ ಸಿಗುತ್ತೆ ಅಂತ. ಆ ತರನೂ ಇರುತ್ತೆ. ಇವತ್ತು ಎಷ್ಟೋ ಜನ ಯುವಕರು ಆಲ್ಮೋಸ್ಟ್ ನಮ್ಮ ಬರೀ ಬಟ್ಟೆ ಬಿಸ್ನೆಸ್ ಅಂತಾನೆ ಬರ್ತಾ ಇದಾರೆ. ಏನಕ್ಕೆ ಇಷ್ಟು ಬಟ್ಟೆ ಬಿಸ್ನೆಸ್ ಇಷ್ಟೊಂದು ಡಿಮ್ಯಾಂಡ್ ಇದೆಯಾ, ಇಲ್ಲಾಂದ್ರೆ ಲಾಭ ಅಷ್ಟೊಂದು ಇದೆಯಾ ಅಂತ? ನನ್ನ ಪ್ರಕಾರ ಸರ್, ಇದು ಆತರ ಯಾಕೆ ಇದರಿಂದ ಬಿದ್ದಿದ್ದಾರೆ ಕೆಲವರು ಅಂತಂದ್ರೆ, ಇದರಲ್ಲಿ GST ಟ್ಯಾಕ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಇದೆ. 5% ಏನೋ ಇದೆ. ಕೆಲವರು ದುಡ್ಡಿರೋರು ಇದಕ್ಕೆ ಹಾಕ್ತಾ ಇದ್ದಾರೆ. ಈಗ ನೋಡಿ, ದುಡ್ಡಿಲ್ದೇ ಇರೋರು ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ನೋರಿಗೆ ಸ್ವಲ್ಪ ಏಟ್ ಬೀಳ್ತಾ ಇರೋದೇ, ದುಡ್ಡು ಇಟ್ಕೊಂಡು ಕೆಲವರು ಈ ಬಿಸ್ನೆಸ್ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಇರೋದ್ರಿಂದ ಇದರಲ್ಲಿ ಹಾಕ್ಬಿಟ್ಟು ಕೆಲವೊಂದು ಸ್ವಲ್ಪ ಬೇರೆ ಏನೋ ಇದೆ ಇದರಲ್ಲಿ, ನನಗೆ ಅಷ್ಟು ಐಡಿಯಾ ಇಲ್ಲ. ಆ ಕಾರಣಕ್ಕೆ ಸ್ವಲ್ಪ ಇದರಿಂದ ಬಿದ್ದಿದ್ದಾರೆ ಅಂತ ನನ್ಗನ್ಸುತ್ತೆ, ನನ್ನ ಅನಿಸಿಕೆ. ನೋಡಿ, ಇವಾಗ ಏನಂದ್ರೆ ಕಾಲೇಜ್ ಅದೇ ಮುಗ್ದಿರುತ್ತೆ, ಅಪ್ಪ ಅಮ್ಮನ ದುಡ್ಡು ಇರುತ್ತೆ, ಆ ದುಡ್ಡು ಕೊಡ್ತಾರೆ, ಏನೋ ಬಿಸ್ನೆಸ್ ಮಾಡು ಅಂತಾರೆ ಅಂದ್ಬಿಟ್ಟು ಆ ದುಡ್ಡು ತಗೊಂಬಂದು ನಾನು ಬಟ್ಟೆ ಅಂಗಡಿ ಹಾಕ್ಬಿಡೋದು, 4 ದಿನ ಓಡಿಸೋದು, ಹುಡುಗರ ಜೊತೆ ಆ ಕಡೆ ಈ ಕಡೆ ಓಡಾಡೋದು, ಮಾಡ್ಕೊಂಡು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡೋದು. ಆ ತರ ಮಾಡಿದ್ರೆ ವೇಸ್ಟ್. ಅವ್ರು ಕರೆಕ್ಟಾಗಿ ಮಾಡ್ತೀನಿ ಅಂದ್ರೆ, ಆ ತಂದೆ ತಾಯಿ ದುಡ್ಡನ್ನ ನಾನು ಹಾಳು ಮಾಡ್ತೀನಿ ಅನ್ನೋದು ಇರಬಾರ್ದು. ತಾನು ಸ್ವತಃ ತನ್ನ ಕಾಲ ಮೇಲೆ ಅವನು ನಿಂತ್ಕೋಬೇಕು ಅನ್ನೋದಾದ್ರೆ, ಅಪ್ಪ ಅಮ್ಮನ ದುಡ್ಡು ಸಪೋರ್ಟ್ ತಗೊಂಡು ಬೇಕಾದ್ರೆ ಮಾಡ್ಲಿ. ಇಲ್ಲ ಸ್ವತಃ ತಾನೇ ದುಡ್ದ್ಬಿಟ್ಟು ಮಾಡ್ತೀನಿ ಅನ್ನೋದಾದ್ರೆ ಅವನಿಗೆ ಅದ್ರ ಬಾಧೆ ಗೊತ್ತಿರುತ್ತೆ, ಬಟ್ ಖಂಡಿತ ಅವ್ನು ಕ್ಲಿಕ್ ಮಾಡ್ತಾನೆ. ಅಣ್ಣ, ಜಸ್ಟ್ ಬರೀ ಹುಡುಗರ್ದು ಮೆನ್ಸ್ದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ರೆ ಬೆಟರ್, ಇಲ್ಲ ಕಂಪ್ಲೀಟ್ ಹುಡುಗರ್ದು, ಹೆಣ್ಮಕ್ಳದು, ಚಿಕ್ಕ ಮಕ್ಳದು ಪ್ರತಿಯೊಬ್ಬರದು ಓಪನ್ ಮಾಡಿದ್ರೆ ಬೆಟರ್ ಅನ್ಸುತ್ತಾ? ಸರ್, ನನಗೆ ಮಾತ್ರ ಮೆನ್ಸ್ ವೇರ್ ಬೆಟರ್. ಏನಂದ್ರೆ ಇವಾಗ ಹುಡುಗರು ಏನಂದ್ರೆ ಇದಕ್ಕೆ ಇಷ್ಟು ಬಂಡವಾಳ ಆಗುತ್ತೆ, 10ರಿಂದ ಸ್ಟಾರ್ಟಿಂಗ್. ಇವಾಗ ಇದನ್ನೇ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ. ಸ್ವಲ್ಪ ಲೇಡೀಸ್ದು ಅದಕ್ಕೆಲ್ಲ ಅವ್ರ ಫ್ಯಾಮಿಲಿಗೆ ಇವಾಗ ಒಳಗಡೆ ಇವಾಗ ಕೆಲಸಗಾರರು ಬೇರೆಯವ್ರನ್ನ ನಾನು ತಗೊಳೋದು ಬೇಕಾಗಿಲ್ಲ, ನನ್ನ ಹತ್ರ ಬಂಡವಾಳ ಇದೆ ಅನ್ನೋರು ಎಲ್ಲಾ ರೀತಿಯಿಂದನೂ ಆಗ್ಬೋದು. ಮಾರ್ಜಿನ್ ಲೇಡೀಸ್ ಅಲ್ಲೂ ಇದೆ ಸರ್, ತುಂಬಾ ಇದೆ. ಅದರಲ್ಲಿ ಒಳ್ಳೆ ಮಾರ್ಜಿನ್ ಇದೆ, ಸೇಲಿಂಗ್ಸು ಚೆನ್ನಾಗಿದೆ. ಬಟ್ ಅದನ್ನ ಮೇಂಟೈನ್ ಮಾಡೋ ರೀತಿ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಇದು ಸ್ವಲ್ಪ ಈಸಿ. ಅಣ್ಣ, ಕಸ್ಟಮರ್ಸ್ನ ಯಾವ ತರ ಅಟ್ರಾಕ್ಟ್ ಮಾಡ್ತೀರಾ? ಸರ್, ಕಸ್ಟಮರ್ಸ್ಗೆ ಏನಿಲ್ಲ, ಇರೋದನ್ನ ಹೇಳ್ಬೇಕಷ್ಟೇ. ಓಕೆ. ಫಸ್ಟ್ ಆಫ್ ಆಲ್ ಇವಾಗ ನಮ್ಮ ಹತ್ರ ನೋಡಿ ಈ ಕ್ವಾಲಿಟಿ ಇದೆ, ಕಲರ್ ಹೋಗುತ್ತಾ ಅಂದ್ರೆ ಹೋಗುತ್ತೆ ಅನ್ಬೇಕು, ಹೋಗಲ್ಲ ಅಂದ್ರೆ ಹೋಗಲ್ಲ ಅನ್ಬೇಕು. ಮೇನ್ ಇಂಪಾರ್ಟೆಂಟ್ ಅದೇನೆ. ಕೆಲವು ನೋಡಿ ಜೀನ್ಸ್ ನಾವು 10,000 ಕೊಟ್ಟು ತಗೊಂಡ್ರು ಕೂಡ
ಬ್ಲೂ ಡಾರ್ಕ್ ಅಲ್ಲಿ ತಗೊಂಡ್ರೆ ಕಲರ್ ಹೋಗೇ ಹೋಗುತ್ತೆ. ಕೆಲವೊಂದು ಇವಾಗ ಕೆಲವೊಂದು ಪ್ರಾಡಕ್ಟ್ ಏನಿರುತ್ತೆ ಕಲರ್ ಹೋಗಲ್ಲ, ಅದು ಕಲರ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು, ಅವ್ರ ಹತ್ರ ಕಲರ್ ಹೋಯ್ತು ಅಂದ್ರೆ ಅದು ತಗೋಬೇಕಾಗುತ್ತೆ ವಾಪಸ್. ಮೇನ್ ನಾವು ಇರೋದನ್ನ ಹೇಳಲೇಬೇಕು, ಕ್ವಾಲಿಟಿ ಇಂಪಾರ್ಟೆಂಟ್. ನಂಬಿಕೆ ಇಂಪಾರ್ಟೆಂಟ್. ಇದು ಇನ್ಸೈಡ್ ಡೆಕೋರೇಷನ್ ಅಲ್ಲಿ ಈ ಹ್ಯಾಂಗರ್ಸ್ ಅಲ್ಲಿ ಹಾಕ್ತಾರಲ್ಲ ಬಟ್ಟೆಗಳು, ಅದು ಬೆಟರ್ ಇರುತ್ತಾ ಇಲ್ಲಾಂದ್ರೆ ಈ ತರ ರ್ಯಾಕ್ಸ್ ಅಲ್ಲಿ ಇಡೋದು ಬೆಟರ್ ಇರುತ್ತಾ? ಸರ್ ಅದು ನನ್ನ ಪ್ರಕಾರ ನಮಗೆ ಈ ತರ ರ್ಯಾಕೆ ನಮ್ಗೆ ಇಷ್ಟ. ಹ್ಯಾಂಗರ್ಸ್ ಏನಾಗುತ್ತೆ, ಅದು ಇವಾಗ ಐಟಮ್ ಹೆಂಗ್ ಬರುತ್ತೆ, ಸೆಟ್ ವೈಸ್ ಬರುತ್ತೆ. ಸೆಟ್ ವೈಸ್ ಬಂದಾಗ ಅದನ್ನೆಲ್ಲಾನು ನಾವು ನೇತ್ ಹಾಕಿದ್ರೆ ಡೆಸ್ಟ್ ಹಿಡಿಯುತ್ತೆ ಅದು. ಈಗ ಒಳಗಡೆ ನೀವು ಎಸಿನಾದ್ರೂ ಹಾಕಿ, ಫ್ಯಾನ್ ಆದ್ರೂ ಹಾಕಿ, ಒಳಗಡೆ ಈ ಬಟ್ಟೆದು ಪೌಡ್ರ್ ಬರುತ್ತೆ, ಈ ಕಟಿಂಗ್ ಆಗಿರೋದು ಥ್ರೆಡ್ಗಳು, ಆಮೇಲೆ ಡೆಸ್ಟ್ ಆ ತರದ್ದು ಹೋಗಿ ಅದ್ ಮೇಲ್ಗಡೆ ಕೂತ್ಕೊಳ್ಳುತ್ತೆ. ಅದು ವೇಸ್ಟ್. ಅದು ನನ್ನ ಪ್ರಕಾರ ನೋಡಕ್ ಔಟ್ಲುಕ್ ಚೆನ್ನಾಗಿರ್ತದೆ, ಸ್ವಲ್ಪ ದಿನ ಪರವಾಗಿಲ್ಲ, ಅದನ್ನ ಮೇಂಟೆನೆನ್ಸ್ ಮಾಡೋದಾದ್ರೆ ಓಕೆ. ಇವತ್ತು ಅರುಣಡ್ಡ ಗೊತ್ತಿದೆಯಲ್ಲ, ಅರುಣಡ್ಡದಲ್ಲಿ ತುಂಬಾ ಚೀಪೆಸ್ಟ್ ಆಗಿ ಬಟ್ಟೆಗಳನ್ನ ಕೊಡ್ತಾ ಇದಾರೆ. ಬಟ್ಟೆ ಆ ರೀತಿ ಕೊಡೋದಕ್ಕೆ ಹೇಗ್ ಸಾಧ್ಯ? ಅಂದ್ರೆ ಚೀಪ್ ಅಂದ್ರೆ ಏನ್ ರೇಟ್ ಕೊಟ್ಟಿದ್ದಾರೆ ಸರ್? ಅಂದ್ರೆ ಅಣ್ಣ, ಈಗ ಅವ್ರು ಹೇಳ್ತಿದ್ರಲ್ಲ 1000 ರೂಪಾಯಿಗೆ, ಈಗ ಮೊನ್ನೆ ಈಗ ಆಫರ್ ನೋಡಿದೆ, ಬರೀ ಜಸ್ಟ್ 99 ರೂಪಾಯಿಗೆ ಶರ್ಟ್, ನೆಕ್ಸ್ಟ್ ಪ್ಯಾಂಟ್ ಈ ತರ ಎಲ್ಲ ಕೊಡ್ತೀನಿ ಅಂತ ಹೇಳಿ 1000 ರೂಪಾಯಿಗೆ 10 ಶರ್ಟ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಆ ತರ ಕೊಡಕ್ ಹೇಗ್ ಸಾಧ್ಯ? ಸರ್ ಅದ್ರ ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಆದ್ರೂ ಹೇಳ್ತೀನಿ ನೋಡಿ ಸರ್. ಇವಾಗ ಈಗಿನ ಜನರೇಷನ್ಗೆ ಒಂದು ಖರ್ಚು ರೇಟ್ ಎಷ್ಟು ಸರ್? ಒಂದು 20 ರೂಪಾಯಿಂದನಾದ್ರೂ ಇದೆ. 20 ರೂಪಾಯಿ ಇಲ್ಲ 30 ರೂಪಾಯಿ ಇಲ್ಲ 40 ರೂಪಾಯಿ. ಒಳ್ಳೆ ಕ್ವಾಲಿಟಿ ತಗೊಂತೀನಿ ಅಂದ್ರೆ ಒಂದು 50 ರೂಪಾಯಿ 100 ರೂಪಾಯಿವರೆಗೂ ಇದೆ ಅಲ್ವಾ? ಈಗ ಒಂದು ಶರ್ಟ್ ರೆಡಿ ಮಾಡಕ್ಕೆ ಸರ್, ನಾನು ಟೈಲರ್ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ಒಂದು ಸ್ಟಿಚಿಂಗು ಕಮ್ಮಿ ರೇಟಲ್ಲಿ ಸ್ಟಿಚ್ ಮಾಡಿಸ್ತೀನಿ ಅಂದ್ರು 100 ರೂಪಾಯಿ ಆಗುತ್ತೆ ಶರ್ಟ್ಗೆ. ನೀಟಾಗಿ ಸ್ಟಿಚಿಂಗ್ ಬೇಕು ಅಂದ್ರೆ ಆ ಬಟ್ಟೆ ಎಲ್ಲಿಂದ ಬರುತ್ತೆ? ಫ್ರೀ ಬಂದ್ಬಿಡುತ್ತೆ ಅವ್ರಿಗೆ? ಬರಲ್ಲ. ಬಟ್ ಅದು ಅವ್ರದ್ದು ಏನು ಸ್ಕೀಮ್ ಇದೆ ಅಂತ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಆ ರೇಂಜಿಗೆ ಕೊಡಕ್ ಆಗಲ್ಲ. ಬಟ್ ಅವ್ರದ್ದು ಬೇರೆ ಏನೋ ಇರೋದ್ರಿಂದ ಕೊಡ್ತಾ ಇರ್ಬೋದು. ಬಟ್ ನೀವೇ ಯೋಚನೆ ಮಾಡಿ, ಆ ರೇಟಲ್ಲಿ ಸಿಗುತ್ತಾ? ರೆಡಿ ಮಾಡ್ಬೋದಾ? ಕೆಲವು ತಗೊಂಡಿರೋರ್ನ ನಾನು ಬಟ್ಟೆ ನನ್ನ ಹತ್ರ ಅಂಗಡಿಗೆ ತರ್ಸ್ಕೊಂಡು ನೋಡಿದೀನಿ, ಕ್ವಾಲಿಟಿನೂ ನೋಡಿದೀನಿ. ಈಗ ಅವರು ಒಂದ್ಸರಿ ತಗೊಂಡಾಗ ಒಂದ್ಸರಿ ತಗೋಬಹುದು ಅಷ್ಟೇನೆ, ಮತ್ತೆ ಇನ್ನೊಂದ್ಸರಿ ಹೋಗಿಲ್ಲ ಅವನು. ಅಣ್ಣ, ಪ್ರೆಸೆಂಟ್ ಯಾರು ನಾನು ಕೂಡ ಶುರು ಮಾಡ್ತೀನಿ ಅಂತ ಬರೋರ್ಗೆ ನೀವೇನ್ ಸಲಹೆ ಕೊಡಕ್ ಇಷ್ಟಪಡ್ತೀರಾ? ಸರ್ ಬಂದವ್ರಿಗೆ ಬೇಕಾದ್ರೆ ನಾನು ಹೇಳ್ತೀನಿ ಸರ್, ಎಷ್ಟು ಖರ್ಚಾಗ್ಬೋದು, ಗ್ಲಾಸ್ಗಳು ಹೆಂಗೆ ಫಿಟ್ಟಿಂಗ್ ಮಾಡಿಸ್ಕೋಬೇಕು, ಅವ್ರಿಗೆ ಇಷ್ಟ ಆಗೋ ರೀತಿಲೇ ಬೇಕಾದ್ರೆ ಇಂಟೀರಿಯಲ್ ದುಡ್ಡಿತ್ತು ಅಂದ್ರೆ ಮಾಡಿಸ್ಕೋಕೆ ಅದಕ್ಕೆ ಐಡಿಯಾ ಕೊಡ್ತೀನಿ. ಅದಾದ್ಮೇಲೆ ಐಟಮು ಯಾವ್ದ್ಯಾವ್ದು ಎಲ್ಲೆಲ್ಲಿ ಸಿಗುತ್ತೆ ಏನು ಅಂತ ಅದ್ರ ಬಗ್ಗೆನೂ ಐಡಿಯಾ ಕೊಡ್ತೀನಿ. ನಮ್ದೇ ಓನ್ ಬ್ರ್ಯಾಂಡ್ ಇದೆ, ಬೇಕಾದ್ರೆ ನಮ್ದೇ ಪ್ಯಾಂಟ್ ಶರ್ಟ್ ಮಾತ್ರ ನಮ್ಮ ಹತ್ರ ಸಿಗುತ್ತೆ ಅಂತ ನಾನು ಕೊಡ್ತೀನಿ. ಅಂದ್ರೆ ಯಾರಾದ್ರೂ ಶುರು ಮಾಡ್ಬೇಕು, ಟ್ರೈನಿಂಗ್ ಬೇಕು ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಬೋದಾ? ಮಾಡ್ಬೋದು. ಮಾಡ್ಬೋದು. ಸೊ ನೀವ್ ಯಾರು ಬಟ್ಟೆ ಅಂಗಡಿ ಶುರು ಮಾಡೋಕೆ ಅಂತ ಇದ್ರೆ ಇವ್ರ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಬೆಂಗಳೂರಲ್ಲಿ 8th ಮೈಲ್ ಲೊಕೇಶನ್ ಸಮೇತ ಹೇಳ್ತಾರೆ. ಆ ಲೊಕೇಶನ್ ಹುಡುಕೊಂಬಂದ್ರೆ ಅವರೇ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಪರ್ಸನಲ್ ಒಂದು ಕ್ವಶನ್ ಕೇಳ್ತೀನಿ. ನಂಗೆ ಸುತ್ತಮುತ್ತ ಪರಿಚಯ ತುಂಬಾ ಜನ, ಕೆಲವರು ಲಾಯಲ್ ಆಗಿ ಪ್ರೀತಿ ಮಾಡಿರ್ತಾರೆ, ತುಂಬಾ ಜನ ಲಾಯಲ್ ಆಗಿ ಪ್ರೀತಿ ಮಾಡಿ ಮೋಸ ಹೋಗಿ ತುಂಬಾ ನೋವು ಅನುಭವಿಸ್ತಾ ಇದಾರೆ. ಸೊ ನನ್ನ ಪ್ರಶ್ನೆ ಏನಂದ್ರೆ, ಈ ಜೆನ್ಜಿ ಕಾಲದಲ್ಲಿ ಲಾಯಲ್ ಆಗಿ ಪ್ರೀತಿ ಮಾಡೋರಿಗೆ ಬೆಲೆ ಇದೆಯಾ? ನಿಯತ್ತಾಗಿ ಪ್ರೀತಿ ಮಾಡೋರಿಗೆ ಬೆಲೆ ಇದೆಯಾ ಅಂತ ಸರ್ ನನ್ನ ಪ್ರಕಾರ ಹೇಳ್ತೀನಿ ಅಂದ್ರೆ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಬಟ್ ಆದ್ರೆ ನಿಯತ್ತಾಗಿ ಪ್ರೀತಿ ಮಾಡೋರಿಗೆ ನನ್ನ ಪ್ರಕಾರ 50-50 ಇರ್ಬೋದು. ಬಟ್ ಆದ್ರೂ ಕೂಡ ಕಷ್ಟನೇ ಅದ್ರಲ್ಲೂ. ನಿಯತ್ತಾಗಿರೋದಕ್ಕಿಂತ ಇವಾಗ ನಾರ್ಮಲ್ ಆಗಿ ಈಗ ಅಲ್ಲೊಬ್ರು ಇಲ್ಲೊಬ್ರು ಅಂತ ಇಟ್ಕೊಂಡಿದ್ರೆ ಅವ್ರಿಗೆ ಚಪ್ರಿ ಆಟ ಆಡೋರಿಗೆ ತುಂಬಾ ಜನ ಈ ತರ ನಿಯತ್ತಾಗಿರೋರಿಗೆ ಆಲ್ಮೋಸ್ಟ್ ಕಮ್ಮಿನೇ. ಕರೆಕ್ಟ್. ಯೂತ್ಸ್ಗೆ, ಈಗಿನ ಯಂಗ್ಸ್ಟರ್ಸ್ಗೆ ನೀವೊಂದು ಸಲಹೆ ಕೊಡ್ತೀನಿ ಅಂದ್ರೆ ಏನ್ ಕೊಡಕ್ ಇಷ್ಟಪಡ್ತೀರಾ? ಟೈಮ್ ವೇಸ್ಟ್ ಮಾಡಬೇಡಿ ಸರ್. ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ಇವಾಗ ಓದ್ತಾನೆ ಕೆಲವರು ಏನಾಗುತ್ತೆ, ಓದೋದ್ರಲ್ಲೇ ಕೆಲವರು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಓದೋದ್ರಲ್ಲೇ ಇವಾಗ ಕೆಲವರು ಓದೋ ಜೊತೆಗೆ ಇವಾಗ ಲೈಫ್ ಕಟ್ಕೊಂಡಿರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಮನೇಲಿ ನಾನು ಓದ್ತಾ ಇದ್ದೀನಿ ಅಂತ ಅಲ್ಲಿ ಏನೋ ಅಲ್ಟೆ ಹೊಡ್ಕೊಂಡಿರ್ತಾರೆ. ಬಟ್ ಆ ತರದವ್ರಿಗೆ ಏನಂತಂದ್ರೆ, ಓದೋದಾದ್ರೆ ಕರೆಕ್ಟಾಗಿ ಓದ್ಬೇಕು, ಮನೆಯವ್ರ ದುಡ್ಡು ವೇಸ್ಟ್ ಮಾಡಬಾರ್ದು. ಇವಾಗ ನನ್ಗೆ ಓದಕ್ ಆಗ್ಲಿಲ್ವಾ, ಇವಾಗ ಅಟ್ಲೀಸ್ಟ್ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾರ, ಬಿಸ್ನೆಸ್ ಮಾಡ್ಬೇಕು, ಇಲ್ಲ ಇನ್ನೊಂದು ಯಾವ್ದೋ ಒಂದು ದಾರಿ ಇದ್ದೇ ಇರುತ್ತೆ. ನಮ್ಗೆ ಇವಾಗ ನಾವು ಓದ್ತಾ ಇರ್ಬೇಕಾದ್ರೆ ನನ್ಗೆ ಅದ್ರಲ್ಲಿ ಆಗಲ್ಲ ಅಂತ ಗೊತ್ತಾಗಿರೋದ್ರಿಂದಾನೇ ನಾನು ಈ ಕಡೆ ಬಂದಿರೋದು. ಇವಾಗ ಅವ್ರು ಓದಕ್ ಬರುತ್ತೆ, ಎಲ್ಲಾ ಬರುತ್ತೆ ಅನ್ನೋದಾದ್ರೆ ನೀಟಾಗಿ ಓದ್ಬಿಟ್ಟು ಅವ್ರಿಗೇನು ಅದ್ರ ತಕ್ಕಂತೆ ಅವರು ತಗೊಂಡ್ರೆ ಒಳ್ಳೇದು ಅಂತ ನಾನು ಅನ್ಕೊತೀನಿ.
ಸೊ ಇಷ್ಟೊತ್ತು ನೋಡಿದ್ರಲ್ಲ, ಬಟ್ಟೆ ಬಿಸ್ನೆಸ್ ಬಗ್ಗೆ ಆದಷ್ಟು ಇನ್ಫಾರ್ಮೇಶನ್ ತಿಳ್ಸಕ್ ಪ್ರಯತ್ನ ಪಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ, ಇಲ್ಲ ಇನ್ನೂ ಏನೋ ಹೆಚ್ಚಿನ ತಿಳ್ಕೊಬೇಕು ಅಂತಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ತಿಳಿಸ್ತೀನಿ. ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿ. 8ನೇ ಮೈಲಿ ಹತ್ರ ಇದೆ ಸರ್. 8ನೇ ಮೈಲ್ ಸಿಗ್ನಲ್ ಇಂದ ನಿಮಗೆ 7ನೇ ಬಿಲ್ಡಿಂಗ್ ನಮ್ದು SK ಬ್ರಾಂಡ್ ಫ್ಯಾಷನ್ ಅಂತ. SK ಬ್ರಾಂಡ್ ಫ್ಯಾಷನ್. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ಯಾವ ಬಿಸ್ನೆಸ್ ತಿಳಿಸ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ನೀನು ನಾನು ಈ ವರ್ಲ್ಡೇ ಪರ್ಮನೆಂಟ್ ಅಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.